ಫಿಲ್ಮಿ ಫೋಕ್ ಸಾಂಗ್ಸ್ ಹಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಕೂಡ. ಕಂಟೆಸ್ಟೆಂಟ್ ನಂಬರ್ 1 ಬಾರಮ್ಮ, ಆಹ್ವಾನಿಸೋಣ ನಿಮ್ಮ ಚಪ್ಪಾಳಿಯಿಂದ ಪ್ಲೀಸ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಾರಣಾಸಿ ಶ್ರೀ ಸೌಮ್ಯ. ನಾನು ಹೈದರಾಬಾದ್ದಿಂದ ಬಂದಿದ್ದೀನಿ. ಸೌಮ್ಯ ಆಯ್ಕೆ ಮಾಡಿಕೊಂಡ ಹಾಡು ಬಿದಿರಮ್ಮ ತಾಯಿ ಕೀಳೆ. ಜನಪದ ಗೀತೆಗಳಿಗೆ ಅದು ಯಾರು ಇದಕ್ಕೆ ಅಪ್ಪಾಜಿ, ಯಾರು ಅಮ್ಮ, ಯಾರು ತಾಯಿ ತಂದೆ ಅನ್ನೋದು ಕಷ್ಟ. ಇದು ಶ್ರಮೆಯಿಂದ ಬಂದ ಹಾಡುಗಳು, ಸುಖದಿಂದ ಬಂದ ಹಾಡುಗಳು, ಕೆಲಸ ಮಾಡುವಾಗ ಬಂದ ಹಾಡುಗಳು. ಇದು ನಮ್ಮ ಮಣ್ಣಿನ ಸೊಗಡನ್ನು, ನಮ್ಮ ಮಣ್ಣಿನ ಕಂಪನ್ನು ನಮಗೆ ಜ್ಞಾಪಕ ಮಾಡ್ತಾ ಇರೋ ಅದ್ಭುತವಾದ ಶೈಲಿಯಲ್ಲಿ ಬಂದ ಹಾಡುಗಳು. ಇದು ಬರೆದವರು ನಮ್ಮವರು, ಹಾಡಿದವರು ನಮ್ಮವರು, ಹಾಡ್ತಾ ಇರೋರು ನಮ್ಮವರು. ಅದರಿಂದ ಬಿದಿರಮ್ಮ ತಾಯಿ ಕೇಳೆ ಹಾಡನ್ನು ಶ್ರೀ ಸೌಮ್ಯ ಹಾಡ್ತಾ ಇದ್ದಾಳೆ. ನಿಮ್ಮ ಆಶೀಫ್ ಪೂರ್ವಕ ಚಪ್ಪಾಳೆ. ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಮರವಾದೆ, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಮರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮರವಾದೆ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ಪಲ್ಲಕ್ಕಿ ದಂಡಿಗ್ಯಾದೆ ಭದ್ರೆಗೆ ಬುಟ್ಟಿಯಾದೆ, ಪಲ್ಲಕ್ಕಿ ದಂಡಿಗ್ಯಾದೆ ಭದ್ರೆಗೆ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಠಗಳಲ್ಲಿ ಕಜ್ಜಾಯ ಬುಟ್ಟಿಯಾದೆ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ದೇಶದೊಳು ಶಿಶುನಾಳದೀಶಾನ ಮಠದೋಳು, ದೇಶದೊಳು ಶಿಶುನಾಳದೀಶಾನ ಮಠದೋಳು, ಈಶಾನ ಮಠದೋಳು, ಸಾಧುಗಳ ಕೈಯಲ್ಲಿ, ಸಾಧುಗಳ ಕೈಯಲ್ಲಿ ಏಕತಾರಿಗಳವಾದೆ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಮರವಾದೆ, ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಮರವಾದೆ, ತಾಯಂದಿರ ಕೈಯೊಳಗೆ ಕೇರುವ ಮರವಾದೆ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಈ ಹಾಡನ್ನು ಅನೇಕ ಸಾರಿ ನಾನು ಕೇಳಿದ್ದೇನೆ, ಆದರೆ ಇವತ್ತು ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಮನುಷ್ಯ ಹುಟ್ಟಿದ ಮೇಲೆ ಕಡೆಗೆ ಸ್ಮಶಾನಕ್ಕೆ ಹೋಗೋವರೆಗೂ ಬಿದಿರಿನ ಉಪಯೋಗ ಇರ್ತಾನೆ ಇರುತ್ತೆ. ಅದು ಮಾತ್ರನೇ ಇಲ್ಲ, ನಮ್ಮ ಮಾನಸೋಲ್ಲಾಸಕ್ಕೆ ಒಂದು ಕೊಳಲು, ಅದ್ಭುತವಾದ ನಮ್ಮ ಭಾರತೀಯ ಸಂಪ್ರದಾಯದ ಒಂದು ಸಂಗೀತದ ವಾದ್ಯ. ಅದರ ಬಗ್ಗೆ ಒಂದು ಕವಿ ತೆಲುಗಿನಲ್ಲಿ ಬರೆದರು. ಏನಿದೆ ಒಂದು ಬಿದಿರಿಗೆ, ಶರೀರವೆಲ್ಲ ಗಾಯಗಳು, ಆದರೆ ಅದರಿಂದ ಗಾಳಿ ಹೋಗುವಾಗ ಎಂತಹ ಅದ್ಭುತವಾದ ನಾದ ಬರುತ್ತೆ ಅಂದರು. ನೀನು ಪ್ರೆಸೆಂಟ್ ಮಾಡಿದ ಶೈಲಿ ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು ಸರ್. ಅದ್ಭುತ. ನನಗೇನು ಕಾಮೆಂಟ್ ಮಾಡೋಕೆ ಅವಕಾಶ ಕೊಡಲಿಲ್ಲ. ನೀನು ಸುಖವಾಗಿ, ನಾವು ಸಿನಿಮಾನಲ್ಲಿ ಹಾಡೋ ರೀತಿಯಲ್ಲಿ ಹಾಡೋದಿಲ್ಲ. ಜನಪದ ಅಂದ್ರೆ ಓಪನ್ ಆಗಿ ಸ್ವೇಚ್ಛೆಯಾಗಿ ಹಾಡೋದು. ತಾಲೇ ದಿರಾದ ತರೇರ ತರೇರೀರ ಇಲ್ಲ, ಅದು ಮೊದಲು ಹಾಡಿದೆ. ಅದು ಆ ರೀತಿಯಲ್ಲಿ ನೀವು ಯು ಹ್ಯಾವ್ ಚೇಂಜ್ಡ್ ಯುವರ್ ಸ್ಟೈಲ್ ಆಫ್ ಸಿಂಗಿಂಗ್ ಆಲ್ಸೋ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎ ಕೆ ರಾಮಾನುಜನ್ ಅಂತ ದೊಡ್ಡ ಒಬ್ಬ ಫೋಕ್ ಸ್ಕಾಲರ್ ಇದ್ರು.
ಇನ್ನೂ ಇದ್ದಾರೆ ಅವ್ರ ಕೃತಿಗಳ ಮೂಲಕ. ಅವ್ರು ಒಂದ್ ಕಡೆ ಹೇಳ್ತಾರೆ, ಜನಪದ ಅಂದ್ರೆ ಅವು ದೇ ಆರ್ ಮೂವಿಂಗ್ ಮೆಟಫರ್ಸ್ ಅಂತ, ಟ್ರಾವೆಲಿಂಗ್ ಮೆಟಫರ್ಸ್ ಅಂದ್ರೆ ಚಲಿಸುವ ರೂಪಕಗಳು. ಯಾವ್ಯಾವುದೋ ಕಾಲದಿಂದ ಯಾವ್ಯಾರೋ ಧ್ವನಿಗಳಿಂದ ಯಾವ್ಯಾವ ಅನುಭವಗಳಿಂದ ಆ ರೂಪಕಗಳು ಕೇಳುಗನಿಂದ ಹೇಳುಗನಿಂದ ಮತ್ತೆ ಹೊಸತನ್ನು ಪಡ್ಕೊಂಡು ಹೋಗ್ತವೆ. ಈಗ ನೀವು ಅದನ್ನ ಹೇಳಿದ್ರಿ, ನಾವು ಅದನ್ನು ಕೇಳಿದ್ವಿ, ಇಲ್ಲಿ ಅದಕ್ಕೊಂದು ಹೊಸ ಅರ್ಥ, ಹೊಸ ಅನುಭವ ಹುಟ್ಟಿತು. ನಾವು ಮತ್ತಾರಿಗೂ ಹೇಳ್ತೀವಿ, ಮತ್ತಾರು ಅದನ್ನು ಕೇಳ್ತಾರೆ. ಈ ತರ ಜನಪದ ಅನ್ನೋದು ಒಂದು ಮೂವಿಂಗ್ ಮೆಟಫರ್, ಒಂದು ಚಲಿಸುವ ರೂಪಕ. ಅದು ಮುಕ್ತವಾಗಿ ಹಾಡಿ ಈ ಜನಪದಕ್ಕೆ ನಿಜವಾದ ನ್ಯಾಯವನ್ನು ಕೊಡ್ತಾ ಇದ್ದೀರಿ. ಅಭಿನಂದನೆ.